ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಶಿಲ್ಪಾ ವ್ಲಾಗ್ಸ್ ಇನ್ ಚಿತ್ರದುರ್ಗ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನು ನನ್ನ ವ್ಲಾಗ್ನ ಟೈಮ್ ಆಗಿದೆ 10 ಗಂಟೆ. ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ತಿಂಡಿ ಆಗಿಲ್ಲ, ಕಾಫಿ ಆಗಿದೆ ಅಷ್ಟೇ. ಇವಾಗ ತಿಂಡಿ ತಿನ್ನಬೇಕು. ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಇವತ್ತು ತಿಂಡಿಗೆ ಅವಲಕ್ಕಿ ಮಾಡ್ತಾಯಿದ್ದೀನಿ. ಅವಲಕ್ಕಿ ಜೊತೆ ನೆಂಚ್ಕೊಳ್ಳೋದಕ್ಕೆ ಏನಾದರೂ ಮಾಡೋಣ ಅಂತ ಪಕೋಡ ಮಾಡ್ಕೊಳ್ತಿದ್ದೀನಿ. ಈ ಕಡೆ ಎಣ್ಣೆ ಬಿಸಿ ಇಟ್ಟಿದ್ದೀನಿ, ಈ ಕಡೆ ಸೈಡಲ್ಲಿ ಪಕೋಡಕ್ಕೆ ರೆಡಿ ಮಾಡಿ ಹಿಟ್ಟೆಲ್ಲ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಎಣ್ಣೆ ಕೂಡ ಕಾದಿದೆ. ಇವಾಗ ನಾನು ಪಕೋಡನ ಫ್ರೈ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಇವಾಗ ನಾನು ತಿಂಡಿ ತಿನ್ನೋಣ ಅಂತ ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ತಿಂಡಿ ತಿನ್ನಬೇಕು. ತಿಂಡಿ ತಿಂದಮೇಲೆ ತುಂಬ ಕೆಲಸ ಇದೆ, ಮತ್ತೆ ಸಿಗ್ತೀನಿ. ಫ್ರೆಂಡ್ಸ್, ನಾನು ತಿಂಡಿ ಎಲ್ಲ ಆದಮೇಲೆ ಪಾತ್ರೆನೆಲ್ಲ ವಾಶ್ ಮಾಡಿಬಿಟ್ಟು ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿ ಕಸ ಗುಡಿಸ್ಬಿಟ್ಟು ನೆಲ ಒರೆಸಿ ಸ್ನಾನ ಮಾಡಿ ಪೂಜೆಗೆ ಆಲ್ರೆಡಿ ಎಲ್ಲ ಜೋಡಿಸ್ಕೊಂಡಿದ್ದೀನಿ. ಇವಾಗ ದೀಪ ಹಚ್ಚುತ್ತಿದ್ದೀನಿ. ಇವತ್ತಿನ ಫುಲ್ ಡೇ ವ್ಲಾಗ್ನ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ. ಅದನ್ನೇ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ. ಇದು ಮಂಗಳವಾರದ ವ್ಲಾಗ್ ಫ್ರೆಂಡ್ಸ್. ಬೆಳಗ್ಗೆಯಿಂದನೂ ರಾತ್ರಿವರೆಗೂ ವ್ಲಾಗ್ ಮಾಡಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಹಾಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಬಟನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ನೀವೇ ಮೊದಲು ನನ್ನ ವಿಡಿಯೋನ ನೋಡ್ಬೋದು. ಇವತ್ತು ಮಂಗಳವಾರ ಆಗಿರೋದ್ರಿಂದ ತುಂಬ ಕೆಲಸ ಇರುತ್ತೆ. ಯಾಕಂದರೆ ನಮ್ಮದು ಮಂಗಳವಾರ ವಾರ, ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಅಡುಗೆ ಮಾಡೋಕ್ಕೆ ಬಂದೆ. ಅಡುಗೆ ಕೂಡ ಆಯಿತು. ಅನ್ನ ಮತ್ತು ಬೀನ್ಸು ಬೇಳೆ ಸಾಂಬಾರು ಮಾಡಿದ್ದೀನಿ. ಇವಾಗ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ನಲ್ವ, ಅವನ್ನ ಒಣಗಾಕಿಲ್ಲ ಇನ್ನು. ಇವಾಗ ಹೋಗಿ ಒಣಗಾಕಿ ಬರೋಣ ಅಂತ ಹಾಕಿಟ್ಟಿದ್ದೀನಿ. ಬುಟ್ಟಿಲಿ ಹೊರಗಡೆ ಹೋಗಿ ಒಣಗಾಕಿ ಬರಬೇಕು. ಇವಾಗ ಹೋಗಿ ಬಟ್ಟೆನ ಒಣಗಾಕಿ ಬಂದೆ. ತುಂಬ ಬಿಸಿಲಿದೆ ಫ್ರೆಂಡ್ಸ್, ಹೊರಗಡೆ ಹೋಗೋಕ್ಕಾಗೋದಿಲ್ಲ. ತಲೆ ಸುತ್ತ ಬಂದ್ಬಿಡುತ್ತೆ ನನಗಂತೂ ಬಿಸಿಲಲ್ಲಿ ಜಾಸ್ತಿ ಹೋದರೆ. ಅಷ್ಟು ಬಿಸಿಲಿದೆ. ಇವಾಗ ಐಸ್ ಕ್ರೀಮ್ ತಿಂತಿದ್ದೀನಿ. ಬಟ್ಟೆ ಒಣಗಾಕಿ ಕೂಡ ಬಂದೆ. ನನ್ನ ವ್ಲಾಗ್ನ ನಾನು ಮತ್ತೆ ಸಂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮಧ್ಯಾಹ್ನ ಮಲ್ಕೊಂಬಿಟ್ಟಿದ್ದೆ, ಊಟ ಮಾಡಿ ಟಿ ವಿ ನೋಡ್ತಾ ಇದ್ದೆ, ಹಾಗೆ ಮಲ್ಕೊಂಬಿಟ್ಟಿದ್ದೆ. ಇವಾಗ ಮತ್ತೆ ನನ್ನ ವ್ಲಾಗ್ನ ಸಂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಒಂದು ಕಡೆ ಟೀಗಿಟ್ಟಿದ್ದೀನಿ. ಹಾಗೆ ಏನಾದರೂ ಮಂಡಕ್ಕಿ ಏನಾದರೂ ಮಾಡ್ಕೊಳ್ಳೋಣ ಸಂಜೆಗೆ, ಬೆಳ್ಳುಳ್ಳಿ ಹಚ್ಚಿದ ಮಂಡಕ್ಕಿ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ ಮಳೆ ಬರಬೇಕಾದ್ರೆ ಟೀ ಕಾಫಿ ಜೊತೆಗೆ ಅಂತ. ಬೇಗ ಮಾಡ್ಕೊಳ್ಬೋದು. ಬೆಳ್ಳುಳ್ಳಿ ಮಂಡಕ್ಕಿ ಕೂಡ ರೆಡಿ ಆಯಿತು. ಹಾಗೆ ಖಾರನ ಸ್ವಲ್ಪ ಮೇಲೆ ಹಾಕ್ಕೊಂಡು ಬಿಸಿಯಾಗಿ ಟೀ ತೊಗೊಂಡಿದ್ದೀನಿ. ಇವಾಗ ತಿನ್ನಬೇಕು. ಈ ಮಂಡಕ್ಕಿನ ನೀವು ಸ್ಟೋರ್ ಮಾಡಿ ಕೂಡ ಸ್ವಲ್ಪ ದಿನ ಇಟ್ಕೊಳ್ಬೋದು, ಏನೂ ಹಾಳಾಗೋದಿಲ್ಲ ಬೇಗ. ಸ್ವಲ್ಪ ಬಿಸಿ ಆರಿದ ಮೇಲೆ ಒಂದು ಕವರಲ್ಲಿ ಹಾಕಿ ಬಾಕ್ಸಲ್ಲಿ ಹಾಕಿಟ್ರೆ ತುಂಬ ದಿನ ಇಟ್ಕೊಬೋದು. ತುಂಬ ದಿನ ಅಂದರೆ ಒಂದು 15 ದಿನ ಇಟ್ಕೊಬೋದು, ಏನೂ ಆಗೋದಿಲ್ಲ. ಚೆನ್ನಾಗಿರುತ್ತೆ. ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ತಿನ್ಬೋದು. ಹಾಗೆ ನಾನಿಲ್ಲಿ ಮಾತಾಡಿಕೊಂಡು ಟಿ ವಿ ನೋಡಿಕೊಂಡು ಟೀ ಜೊತೆ ಬೆಳ್ಳುಳ್ಳಿ ಮಂಡಕ್ಕಿನ ಎಂಜಾಯ್ ಮಾಡ್ತಾಯಿದ್ದೀನಿ. ಇವತ್ತೇನು ಮಳೆ ಇಲ್ಲ, ಮೋಡ ಆಗಿತ್ತು. ಹಾಗೆ ಸ್ವಲ್ಪ ಬಿಸಿಲು ಮೋಡ ಎರಡು ವಾತಾವರಣ ಆ ರೀತಿಯಾಗಿತ್ತು. ಟೀ ಎಲ್ಲ ಕುಡಿದ್ಮೇಲೆ ಮತ್ತೆ ಕಸ ಗುಡಿಸೋದಕ್ಕೆ ಬಂದೆ.
ಇವಾಗ ನಾನು ಮುಖ ಎಲ್ಲ ವಾಶ್ ಮಾಡಿಕೊಂಡು ಸಂಜೆ ದೇವ್ರ ದೀಪ ಹಚ್ಚೋಣ ಅಂತ ಬಂದಿದ್ದೀನಿ ಫ್ರೆಂಡ್ಸ್. ನಾನು ಬಲಗೈಯಲ್ಲೇ ಎಲ್ಲ ಕೆಲಸ ಮಾಡ್ತಾ ಇರೋದು, ಹಾಗೆ ಪೂಜೆ ಕೂಡ ಮಾಡ್ತಾ ಇರೋದು. ಒಬ್ಬೊಬ್ಬರು ಕೇಳ್ತೀರ ಎಡಗೈಯ ಅಂತ. ಅಲ್ಲ, ಅದು ಕ್ಯಾಮ್ರಾನ ನಾವು ಸೆಲ್ಫಿ ಮುಡ್ಗಿಟ್ಟು ಟ್ರೈಪಾಡ್ಗೆ ಹಾಕಿದಾಗ ಆ ರೀತಿಯಾಗಿ ಕಾಣಿಸುತ್ತೆ ಅಷ್ಟೇ. ಪೂಜೆ ಕೂಡ ಸಂಜೆ ಎಲ್ಲ ದೀಪ ಹಚ್ಚಾಯಿತು. ಹಾಗೆ ಬಟ್ಟೆ ಎಲ್ಲ ಒಣಗಾಕಿದ್ನಲ್ವ, ಅವನ್ನೆಲ್ಲ ತೊಗೊಬಂದು ಒಳಗಿಟ್ಟಿದ್ದೀನಿ. ಅಡುಗೆಗೆ ಅನ್ನಕ್ಕೆ ಇಟ್ಟಿದ್ದೀನಿ, ಹಾಗೆ ಸಾಂಬಾರು ಕೂಡ ಬಿಸಿಗಿಟ್ಟಿದ್ದೀನಿ, ಮಧ್ಯಾಹ್ನ ಮಾಡಿದ್ನಲ್ವ. ಇದ್ರ ಜೊತೆಗೆ ಆಮೇಲೆ ಮುದ್ದೆ ಸ್ವಲ್ಪ ಚಟ್ನಿ ಮಾಡ್ಕೊಂಡ್ರೆ ಆಯಿತು ಊಟ ಮಾಡಬೇಕಾದ್ರೆ ಅಂತ. ಇವಾಗ ಜ್ಯೂಸ್ ಮಾಡೋಣ ಅಂತ ಆ್ಯಪಲ್ ಜ್ಯೂಸ್ ಮಾಡೋದಕ್ಕೆ ಬಂದಿದ್ದೀನಿ. ಆ್ಯಪಲ್ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಹಾಗೆ ಸಕ್ಕರೆ ಹಾಲು ಹಾಕಿದ್ದೀನಿ. ಸಿಂಪಲ್ಲು, ಐಸ್ ಕ್ಯೂಬೆಲ್ಲ ಏನು ಹಾಕ್ತಾಯಿಲ್ಲ. ಬೇಕು ಅಂದರೆ ನೀವು ಐಸ್ ಕ್ಯೂಬ್ನ ಹಾಕ್ಕೊಳ್ಬೋದು. ಜ್ಯೂಸ್ ಕೂಡ ರೆಡಿ ಆಯಿತು. ನನಗೆ ಒಬ್ಬೊಬ್ಬರು ಕೇಳ್ತಾ ಇದ್ರಲ್ವ, ಅದಕ್ಕೋಸ್ಕರ ಹೇಳಿದೆ. ಅದು ಕ್ಯಾಮ್ರಾನ ಟ್ರೈಪಾಡ್ಗೆ ಹಾಕ್ಬಿಟ್ಟು ಸೆಲ್ಫಿ ಮೋಡ್ಗೆ ಇಟ್ಟಾಗ ಆ ರೀತಿಯಾಗಿ ಎಡಗೈಯಲ್ಲಿ ಪೂಜೆ ಎಲ್ಲ ಮಾಡ್ತಿರೋ ಹಾಗೆ, ಕೆಲಸ ಮಾಡ್ತಾ ಇರೋ ಹಾಗೆ ಕಾಣಿಸುತ್ತೆ ಅಷ್ಟೇ. ಇವಾಗ ನಾನು ಬಟ್ಟೆ ಮಡ್ಸೋಣ ಅಂತ ಬಂದೆ. ಯಾವುದೋ ಸೀರಿಯಲ್ ಬರ್ತಾಯಿತ್ತು. ನಾನು ಸೀರಿಯಲ್ ಏನು ಜಾಸ್ತಿ ನೋಡಲ್ಲ, ಟಿ ವಿ ಹಾಕ್ತೆ ಬರ್ತಾಯಿತ್ತು, ಹಾಗೆ ನೋಡಿಕೊಂಡು ಬಟ್ಟೆನ ಮಡಚಿಡ್ತಾ ಇದ್ದೀನಿ. ಆಮೇಲೆ ಮುದ್ದೆ ಮತ್ತು ಚಟ್ನಿ ಮಾಡ್ಕೊಂಡ್ರೆ ಆಯಿತು. ಹೆಂಗಿದ್ರು ಟೈಮ್ ಇತ್ತಲ್ವ, ಅಷ್ಟರಲ್ಲಿ ಬಟ್ಟೆ ಮಡಚಿಟ್ಬಿಡೋಣ ಅಂತ ಬಂದೆ. ಮನೇಲಿ ಕೆಲಸ ಇಲ್ಲ ಅನ್ನೋಂಗಿರೋದಿಲ್ಲ ಫ್ರೆಂಡ್ಸ್. ಒಂದು ಆದ ತಕ್ಷಣ ಇನ್ನೊಂದು ಕೆಲಸ ಇರುತ್ತೆ. ಅಷ್ಟೊಂದು ಕೆಲಸ ಎಷ್ಟು ಮಾಡಿದ್ರೂ ಮುಗಿಯೋದಿಲ್ಲ. ಮಧ್ಯಾಹ್ನನೇ ಒಂದು ಸ್ವಲ್ಪ ಹೊತ್ತು ಫ್ರೀ ಟೈಮ್ ಅಂದರೆ ಅಷ್ಟೇ ಹೇಳ್ಬೋದು. ಒಂದೊಂದು ದಿನ ಮಧ್ಯಾಹ್ನ ಕೂಡ ಫ್ರೀ ಟೈಮ್ ಸಿಗೋದಿಲ್ಲ. ಹಾಗೆ ಇಲ್ಲಿ ನಾನು ಮಾತಾಡ್ಕೊಳ್ತಾ ಟಿ ವಿ ನೋಡ್ತಾ ಬಟ್ಟೆ ಮಡಿಸ್ತಾ ಇದ್ದೀನಿ. ಬಟ್ಟೆ ಎಲ್ಲ ಎತ್ತಿಟ್ಬಿಟ್ಟು ಮತ್ತೆ ಅಡುಗೆ ಮನೆಗೆ ಬಂದೆ. ಇಲ್ಲಿ ಮುದ್ದೆ ಮಾಡೋದಕ್ಕೆ ಇಟ್ಟಿದ್ದೀನಿ. ಆಲ್ರೆಡಿ ಅನ್ನ ಮತ್ತು ಸಾಂಬಾರು ಮಧ್ಯಾಹ್ನ ಮಾಡಿದ್ನಲ್ವ, ಬಿನ್ಸು ಬೇಳೆ ಸಾಂಬಾರಿತ್ತು, ಅದನ್ನೇ ಬಿಸಿ ಮಾಡಿದೆ. ಈ ಕಡೆ ಒಂದು ಗ್ಲಾಸ್ ನೀರು ಕೂಡ ಬಿಸಿಗಿಟ್ಟಿದ್ದೀನಿ. ನನಗೆ ಸಂಜೆ ಮಂಡಕ್ಕಿ ತಿಂದಿದ್ದಕ್ಕೆ ಆಲ್ರೆಡಿ ಗ್ಯಾಸ್ಟ್ರಿಕ್ ಥರ ಆಗಿಬಿಟ್ಟಿದೆ. ಅದಕ್ಕೆ ಸ್ವಲ್ಪ ನೀರನ್ನ ಬಿಸಿ ಮಾಡ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸೋಡಾ ಪುಡಿ, ನಿಂಬೆಹಣ್ಣು ಹಾಕ್ಕೊಂಡು ಕುಡಿತೀನಿ. ಇದರಿಂದ ನನಗೊಂದು ಸ್ವಲ್ಪ ಗ್ಯಾಸ್ಟ್ರಿಕ್ ಕಮ್ಮಿ ಅನಿಸುತ್ತೆ. ನೀವು ಯಾರಾದರೂ ಗ್ಯಾಸ್ಟ್ರಿಕ್ಕು ಇದೆಲ್ಲ ಚುಚ್ತಾ ಇದೆ ಅಂದಾಗ ಒಂದು ಸಲ ಟ್ರೈ ಮಾಡಿ ನೋಡಿ. ಮುದ್ದೆ ಕೂಡ ರೆಡಿ ಆಯಿತು. ಇವಾಗ ಊಟಕ್ಕೆ ಟೈಮ್ ಆಗಿದೆ. ಚಟ್ನಿ ಕೂಡ ಆಗಿದೆ. ಊಟ ಮಾಡಬೇಕಿವಾಗ. ಹಾಗೆ ಮಜ್ಜಿಗೆ ಕೂಡ ಮಾಡಿದ್ದೆ. ಮಜ್ಜಿಗೆನ ಕುಡಿದ್ಬಿಟ್ಟು ಪಾತ್ರೆ ವಾಶ್ ಮಾಡೋಣ ಅಂದ್ಕೊಂಡೆ. ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. ಯಾಕೋ ಸುಸ್ತು ಅನ್ನಿಸ್ತಾ ಇತ್ತು. ದಿನ ರಾತ್ರಿನೇ ವಾಶ್ ಮಾಡ್ತೀನಿ. ಯಾವಾಗಾದರೂ ಒಂದೊಂದು ದಿನ ಬೇಜಾರಾದಾಗ ವಾಶ್ ಮಾಡೋದಿಲ್ಲ ಅಷ್ಟೇ. ಇವತ್ತೇನು ವಾಶ್ ಮಾಡ್ತಾಯಿಲ್ಲ ಫ್ರೆಂಡ್ಸ್. ಇವಾಗ ಜಸ್ಟ್ ಊಟ ಆಯಿತು. ಊಟ ಆದಮೇಲೆ ಮಜ್ಜಿಗೆ ಕೂಡ ಕುಡಿದೆ. ಇವಾಗ ಹೋಗಿ ಒಂದೆರಡು ರೌಂಡ್ ವಾಕ್ ಮಾಡಿ ಬರ್ತೀನಿ. ಮಾಡ್ಕೊಂಡ್ಬರ್ತೀನಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಶುಭರಾತ್ರಿ.